ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಮುನ್ನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆ. ಮಧ್ಯ ಕರ್ನಾಟಕದಲ್ಲಿ ಬೃಹತ್ ಸಮಾವೇಶ ನಡೆಸೋದಕ್ಕೆ ಪ್ಲಾನ್ ನಡೀತಾ ಇದೆಯಂತೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಅಥವಾ ಮಧ್ಯಭಾಗ ದಾವಣಗೆರೆ ಈ ಕಡೆ ಎಲ್ಲಾದರೂ ಒಂದು ಕಡೆ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತಕ್ಕಂಥದ್ದು ಒಂದು ಕಡೆ ಅದು ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ ಆಗ್ತಾ ಇದೆ. ಸೊ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ಥರದ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ. ಬಟ್ ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಸರ್ಕಾರ ಬಂದು 2 ವರ್ಷ ಆಯಿತು, ಹಾಗಾಗಿ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಅಂತ. ಒಂದು ಅದು, ಮತ್ತೊಂದು ಕಡೆ 5 ವರ್ಷ ಪೂರೈಸಿದ್ದಾರೆ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ. ಸೊ ಎರಡೂ ಸೇರಿ ಬೃಹತ್ ಶಕ್ತಿ ಪ್ರದರ್ಶನ ಆಗಬೇಕು ಅಂತ. ಈಗ ಸಿದ್ದರಾಮೋತ್ಸವ ಅಂತೆಲ್ಲ ಮಾಡಿದ್ರಲ್ಲ, ಅವಾಗೆಲ್ಲ ಸಿದ್ದರಾಮಯ್ಯನವ್ರ ಶಕ್ತಿ ಪ್ರದರ್ಶನ ಆಯಿತು, ಈಗ ಡಿ.ಕೆ. ಶಿವಕುಮಾರ್. ಇನ್ನು ಶಕ್ತಿ ಪ್ರದರ್ಶನದ ಬಗ್ಗೆ ಗದಗದಲ್ಲಿ ಡಿ.ಸಿ.ಎಂ ಡಿ.ಕೆ.ಶಿ ಸುಳಿವು ಕೊಟ್ಟಿದ್ದಾರೆ. ಚರ್ಚೆ ಆಗ್ತಾ ಇದೆ, ವಿವಿಧ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಮಂತ್ರಿಗಳಿಗೆ ಕಾರ್ಯಕರ್ತರ ಸಭೆ ಮಾಡಿ ಅಂತ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನಮ್ಮ ಸರ್ಕಾರಕ್ಕೆ 2 ವರ್ಷದ ಸಂಭ್ರಮ, ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಅಂತ ಸರ್ಕಾರದ ಲೆಕ್ಕದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬಟ್ ಅವರ ಹಿತೈಷಿಗಳು, ಅಭಿಮಾನಿಗಳೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಆಧಾರವಾಗಿಟ್ಕೊಂಡು ಅವರು 5 ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ, ಮೇ ಬಿ ಎರಡೂ ಸೇರಿ ಒಂದು ಕಾರ್ಯಕ್ರಮವನ್ನು ಅವರು ಪ್ಲ್ಯಾನ್ ಮಾಡಬಹುದು ಅಂತ ಅನಿಸುತ್ತೆ. ಮಾಡಿ ಅಂತ ನಾವು ಸೂಚನೆ ಚರ್ಚೆ ವಿವಿಧ ಅಭಿಪ್ರಾಯಗಳು ಕೊಡ್ತಾ ಇದ್ದಾರೆ. ಫಸ್ಟು ಎಲ್ಲ ಮಂತ್ರಿಗಳಿಗೆ ನಾವು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತರ ಸಭೆ ಮಾಡಿ ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಆ ಕೆಲಸ ಎಲ್ಲ ಮುಗಿಲಿ, ಆಮೇಲೆ ಮಿಕ್ಕಿದೆಲ್ಲ ಯೋಚನೆ ಮಾಡ್ತೀವಿ. ನಮ್ಮದು 2 ವರ್ಷದ ಒಂದು ಸಂಭ್ರಮ ಅಂತ ಮಾಡಲೇಬೇಕಾಗಿದೆ, ನಾವು ಮಾಡ್ತೀವಿ. ಚರ್ಚೆ ವಿವಿಧ ಅಭಿಪ್ರಾಯಗಳು ಕೊಡ್ತಾ ಇದ್ದಾರೆ. ಫಸ್ಟು ಎಲ್ಲ ಮಂತ್ರಿಗಳಿಗೆ ನಾವು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತರ ಸಭೆ ಮಾಡಿ ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಆ ಕೆಲಸ ಎಲ್ಲ ಮುಗಿಲಿ, ಆಮೇಲೆ ಮಿಕ್ಕಿದೆಲ್ಲ ಯೋಚನೆ ಮಾಡ್ತೀವಿ. ನಮ್ಮದು 2 ವರ್ಷದ ಒಂದು ಸಂಭ್ರಮ ಅಂತ ಮಾಡಲೇಬೇಕಾಗಿದೆ, ನಾವು ಮಾಡ್ತೀವಿ. ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈಗ ಪ್ಲ್ಯಾನ್ ಮಾಡ್ತಾ ಇರೋದು ಈ ಬೃಹತ್ ಸಮಾವೇಶ ಸರ್ಕಾರ 2 ವರ್ಷ ಪೂರೈಸಿತು ಅಂತನಾ, ಅಥವಾ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಆಯಿತು ಅಂತನಾ, ಯಾವ ಥರ ಪ್ಲ್ಯಾನ್ ಇದು ಅಂತ? ಅರವಿಂದ್, ಈಗ ರಾಜ್ಯ ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಂದು ಸಮಾವೇಶದ ಸದ್ದು ಜೋರಾಗಿ ಕೇಳಿ ಬರ್ತಿದೆ. ಈ ಬಾರಿ ಖುದ್ದಾಗಿ ಡಿ.ಕೆ.ಶಿ ಅವರೇ ಈ ಒಂದು ಸಮಾವೇಶದ ಮಾತನಾಡ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಸರ್ಕಾರಕ್ಕೆ 2 ವರ್ಷ ಆಗಿದೆ, ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದೇವೆ, ಮುಖ್ಯವಾಗಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, 2 ವರ್ಷವೂ ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ ಒಂದು ಸಮಾವೇಶ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ.ಕೆ.ಶಿ ಅವರಿದ್ದಾರೆ. ಈಗಾಗಲೇ ನೆನ್ನೆನೂ ಕೂಡ ಪದಾಧಿಕಾರಿಗಳ ಸಭೆ ಮಾಡಿ 8 ಸಮಿತಿಗಳನ್ನ ಮಾಡಿ ಆ ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಿದ್ದಾರೆ. ಚರ್ಚೆ ಆಗ್ತಿರುವಂಥ ಇನ್ನೊಂದು ವಿಚಾರ, ಡಿ.ಕೆ.ಶಿ ಅವರು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಮುಕ್ತಾಯ ಆಗಿದೆ. ಹಾಗಾಗಿ ಒಂದು ನಿರ್ಗಮನ ಸಂದರ್ಭದಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಹಾಗಾಗಿ ಒಂದೇ ವೇದಿಕೆಯಲ್ಲಿ ಎರಡೂ ಉದ್ದೇಶ ಇಟ್ಕೊಂಡು ಒಂದು ಬೃಹತ್ ಸಮಾವೇಶ ಮಾಡಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ದಾವಣಗೆರೆ ಅಥವಾ ಚಿತ್ರದುರ್ಗದಲ್ಲಿ ಅಂದರೆ ಕರ್ನಾಟಕದ ಮಧ್ಯಭಾಗದಲ್ಲಿ ಮಾಡಿದ್ರೆ ಜನನೂ ಕೂಡ ಬರೋದಕ್ಕೆ ಈಸಿ ಆಗುತ್ತೆ. ಸುಮಾರು 8 ರಿಂದ 10 ಲಕ್ಷ ಜನ ಸೇರಿಸುವಂತಹ ಲೆಕ್ಕಾಚಾರ. ಇಲ್ಲಿ ಸರ್ಕಾರಕ್ಕೆ 2 ವರ್ಷ ಆಗಿದೆ ಅನ್ನುವಂಥ ವಿಚಾರವನ್ನು ಡಿ.ಕೆ.ಶಿ ಅವರು ಹೇಳ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಡಿ.ಕೆ.ಶಿ ಅವರ ಬೆಂಬಲಿಗರು ಡಿ.ಕೆ.ಶಿ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಆಗಿದೆ. ಹಾಗಾಗಿ ಇದೇ ಸಮಾವೇಶದಲ್ಲಿ ಇದೇ ವೇದಿಕೆಯಲ್ಲಿ ಆ ಒಂದು ಉದ್ದೇಶದ ಲೆಕ್ಕಾಚಾರವನ್ನು ಕೂಡ ಸಮಾವೇಶವನ್ನು ಕೂಡ ಮಾಡಬೇಕು ಅನ್ನುವಂಥ ಚರ್ಚೆಗಳು ನಡೀತಿದ್ವು. ಹಾಗಾಗಿ ಒಂದು ಸಮಾವೇಶದಲ್ಲಿ ಒಂದೇ ವೇದಿಕೆಯಲ್ಲಿ 2 ಉದ್ದೇಶವನ್ನು ಇಟ್ಕೊಂಡು ಬೃಹತ್ ಸಮಾವೇಶ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ನಾನು ನಿರ್ಗಮನ ಆಗ್ತೇನೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇನ್ನೂ ಕೂಡ 100 ಕಾಂಗ್ರೆಸ್ ಭವನಗಳನ್ನ ಅಲ್ಲಲ್ಲಿ ಮುಖ್ಯವಾದ ಪ್ರದೇಶಗಳಲ್ಲಿ ಕಟ್ಟಿಸಬೇಕು, ಅನಂತರ ನಾನು ಮುಕ್ತನಾಗ್ತೇನೆ ಜವಾಬ್ದಾರಿಯಿಂದ, ಆವಾಗ ಯಾರು ಬೇಕಾದರೂ ಆಗ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ಈ ಒಂದು ಕೆಲವು 2-3 ತಿಂಗಳ ನಂತರ ಪವರ್ ಶೇರ್ ಜಟಾಪಟಿಯು ಕೂಡ
ಜಾಸ್ತಿ ಆಗುತ್ತೆ. ಹಾಗಾಗಿ ಮೇ ಆಸ್ಪಾಸ್ನಲ್ಲಿ ಮೇ 20ಕ್ಕೆ 21ಕ್ಕೆ ಮುಗಿಯುತ್ತೆ ಸರ್ಕಾರ 2 ವರ್ಷ ಆಗೋದು. ಆ ಆಸ್ಪಾಸ್ನಲ್ಲಿ ಒಂದು ಬೃಹತ್ ಸಮಾವೇಶ ಮಾಡುವ ಮೂಲಕ ಒಂದು ಸರ್ಕಾರಕ್ಕೂ ಕೂಡ 2 ವರ್ಷ, ಇನ್ನೊಂದು DKಶಿ 5 ವರ್ಷ KPCC ಅಧ್ಯಕ್ಷ ಹೊಣೆ ಹೊತ್ಕೊಂಡ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಒಂದು ಸಂದೇಶ ರವಾನೆ. ಒಟ್ಟಾರೆಯಾಗಿ DKಶಿ ಅವರ ಶಕ್ತಿ ಪ್ರದರ್ಶನ ಈ ಸಮಾವೇಶ ಆಗುತ್ತೆ ಅನ್ನುವಂಥದ್ದು, ಆ ಮೂಲಕ ಹೈಕಮಾಂಡ್ಗೂ ಕೂಡ ಒಂದು ಸ್ಟ್ರಾಂಗ್ ಸಂದೇಶ ರವಾನೆ ಮಾಡುವಂಥ ಲೆಕ್ಕಾಚಾರ ಅಂತ ಚರ್ಚೆ ಆಗ್ತಿದೆ. ಹಾಗಾಗಿ ಯಾವ ರೀತಿ ಸಮಾವೇಶ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಆಯಿತು, ಅವರು ಪಕ್ಷದ ಕಾರ್ಯಕ್ರಮ, ಶಿವಕುಮಾರ್ ಅವರ ಕಾರ್ಯಕ್ರಮ ಎಲ್ಲ ಸೇರಿ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನೋಡೋಣ, ಅದು ಇನ್ನೂ ಫೈನಲೈಸ್ ಆಗಬೇಕದು.